ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಮಾಸದಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಬರುವ ಆಷಾಢ ಹುಣ್ಣಿಮೆಯು ತುಂಬ ವಿಶೇಷವಾಗಿರುತ್ತದೆ. ಅದರಲ್ಲೂ ಕೂಡ ಆಷಾಢದಲ್ಲಿ ಬರುವ ಹುಣ್ಣಿಮೆಯನ್ನು ಗುರು ಪೂರ್ಣಿಮಾ ಅಂತಲೂ ಗುರು ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ನಿಮಗೆ ಗೊತ್ತಿರುವ ಹಾಗೆ ಗುರುಗಳು ಎಂದರೆ ನಾವು ಆರಾಧಿಸುವ ಯಾವುದಾದರೂ ಒಬ್ಬರು ಗುರುಗಳು ಅಂದರೆ ದೇವರು ಆಗಿರಬಹುದು, ಅಥವಾ ನಮಗೆ ಪಾಠ ವಿದ್ಯೆ ಯಾವುದೇ ರೀತಿಯಲ್ಲಿ ನಮಗೆ ಸಲಹೆ ಕೊಟ್ಟಂಥ ಗುರುಗಳನ್ನು ಸಹ ನಾವು ಗುರುಗಳು ಅಂತಲೇ ನಾವು ಪರಿಗಣಿಸಬಹುದು. ಆ ಗುರುಗಳಿಗೆ ನಾವು ನಮಸ್ಕರಿಸಿ ಕೃತಜ್ಞತೆಗಳನ್ನು ಸಲ್ಲಿಸುವುದರಿಂದ ಈ ಗುರು ಪೂರ್ಣಿಮೆ ದಿನ ನಮಗೆ ಒಳ್ಳೆಯದೊಂದು ಫಲ ಸಿಗುತ್ತದೆ ಅಂತಲೇ ಹೇಳಬಹುದು. ಗುರುಪೂರ್ಣಿಮೆ ಎಂದರೆ ಗುರುರಾಯರು, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಸ್ವಾಮಿ ಅಥವಾ ದತ್ತಾತ್ರೇಯರನ್ನು ಆರಾಧಿಸಿ ಅವರಿಗೆ ಫಲ, ಪುಷ್ಪ, ಪಂಚಾಮೃತಗಳಿಂದ ಪೂಜೆ ಸಲ್ಲಿಸೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಅಥವಾ ನಿಮ್ಮ ಗುರು ಹಿರಿಯರು, ನಿಮ್ಮ ಗುರುಗಳು ನಿಮಗೆ ಪಾಠ ಕಲಿಸಿದ, ವಿದ್ಯೆ ಕಲಿಸಿದಂಥ ಗುರುಗಳು ಕೂಡ ಅವರೇನಾದರೂ ಬದುಕಿದ್ದರೆ ಅವರ ಬಳಿ ಹೋಗಿ ನೀವು ಪಾದಸ್ಪರ್ಶ ಮಾಡಿ ಅವರಿಗೆ ಫಲಗಳನ್ನು ಕೊಟ್ಟು ಆಶೀರ್ವಾದ ಪಡೆಯೋದ್ರಿಂದಲೂ ಕೂಡ ನಿಮಗೆ ತುಂಬ ಒಳ್ಳೆಯ ಫಲ ಸಿಗುತ್ತದೆ ಅಂತಲೇ ಹೇಳಬಹುದು. ಆವತ್ತಿನ ದಿನ ಲಕ್ಷ್ಮೀ ಆರಾಧನೆ ಕೂಡ ತುಂಬ ಒಳ್ಳೆಯ ಸಂದರ್ಭವಾಗಿರುತ್ತದೆ. ಗುರುಗಳು ಅಂದರೆ ಗುರುಗಳು ಮಾತ್ರವಲ್ಲ, ಲಕ್ಷ್ಮಿ, ವಿಷ್ಣು ಗುರುಗಳ ಆರಾಧನೆಗಳಿಂದಲೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ಆ ದಿನ ಮುಂದೆ ನೀವು ಮನೆಯಲ್ಲಿ ಸ್ನಾನ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ಮನೆಯಲ್ಲಿ ಧೂಪ, ದೀಪ, ಫಲ, ಪುಷ್ಪಗಳಿಂದ ಗುರುಗಳಿಗೆ ಎಂದರೆ ದೇವರ ಮನೆಯಲ್ಲಿ ಸಾಯಿಬಾಬಾ ಆಗಿರಬಹುದು ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ಸ್ವಾಮಿಗಳ ಪಟಗಳನ್ನು ಇಟ್ಟು ನಾವು ಪೂಜೆ ಸಲ್ಲಿಸಿ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡರೆ ತುಂಬ ಒಳ್ಳೆಯದು. ಆ ದಿನ ನಾವು ದೇವಾಲಯಕ್ಕೆ ಹೋಗಿ ಗುರುಗಳ ನಿಮಗೆ ಯಾರು ಇಷ್ಟ ಆರಾಧ್ಯ ದೈವ ಅಂದರೆ ಸಾಯಿಬಾಬಾ, ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಾದಂಥ ಸಹಾಯ ಮಾಡಿ, ಅಂದರೆ ಅವರ ಬಡವರಿಗೆ, ಭಕ್ತರಿಗೆ ಆಹಾರ ಪ್ರಸಾದಗಳನ್ನು ಹಂಚಿ ಪೂಜೆಗಳನ್ನು ಮಾಡಿಸಿ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಂಡ್ರೆ ತುಂಬ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕೈಯಿಂದಲೇ ಪ್ರಸಾದವನ್ನು ಹಂಚಿ 4 ಜನಕ್ಕೆ ಅವರ ಆಶೀರ್ವಾದ ಪಡೆಯೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಯಾವಾಗಲೂ ಅಷ್ಟೇ ಗುರು ಹಿರಿಯರು ಅಂತ ಹೇಳಿದ್ರೆ ದೇವರೇ ಆಗಬೇಕಾಗಿಲ್ಲ. ನಮಗೆ ಪಾಠ ಕಲಿಸಿದಂಥ, ನಮಗೆ ಸಲಹೆ ಕೊಟ್ಟಂಥ, ಒಳ್ಳೆ ವಿದ್ಯೆ ಕಲಿಸಿದಂಥ, ನೃತ್ಯ ಕಲಿಸಿದಂಥ ಗುರುಗಳಾಗಿರ್ಬೋದು, ಇಲ್ಲಾಂದರೆ ನಮಗೆ ಸಲಹೆ ಕೊಟ್ಟಂಥವ್ರಾಗಿರ್ಬೋದು, ನಮ್ಮ ಗುರು ಹಿರಿಯರಾಗಿರ್ಬೋದು, ಯಾರಾದರೂ ಸರಿ ಅವರಿಗೆ ಪಾದಸ್ಪರ್ಶ ಮಾಡಿ ಅವರಿಗೆ ಫಲಗಳನ್ನು ಕೊಟ್ಟು ಆಶೀರ್ವಾದ ಪಡೆಯೋದ್ರಿಂದಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಒಂದೊಂದು ಮಾಸದಲ್ಲಿ ಬರುವಂಥ ಅಮಾವಾಸ್ಯೆ ಹುಣ್ಣಿಮೆಗೂ ಒಂದೊಂದು ವಿಶೇಷತೆ ಇರುತ್ತೆ. ಅದರಲ್ಲೂ ಇದು ಆಷಾಢದಲ್ಲಿ ಬರುವಂಥ ಗುರು ಹುಣ್ಣಿಮೆಗಂತೂ ತುಂಬ ವಿಶೇಷತೆ ಇರುತ್ತೆ, ತುಂಬ ಪವರ್ಫುಲ್ಲಾಗಿರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಗುರುಗಳ ಆಸ್ಥಾನಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದರೆ ಜುಲೈ 28 ಮಂಗಳವಾರ ಸಂಜೆ 6:18ರಿಂದ 29ನೇ ತಾರೀಕು ಜುಲೈ ಬುಧವಾರ ರಾತ್ರಿ 8:05 ತನಕ ಇರುತ್ತೆ. ಸೂರ್ಯ ಉದಯ ಆದಮೇಲೆ ನಮಗೆ ಲೆಕ್ಕಕ್ಕೆ ಬರೋದ್ರಿಂದ ಮತ್ತು ಜಾಸ್ತಿ ಸಮಯ ನಮಗೆ ಬುಧವಾರ ಇರೋದ್ರಿಂದ ಇದು ಹುಣ್ಣಿಮೆ, ಗುರು ಹುಣ್ಣಿಮೆ ಬಂದು ಜುಲೈ 29ನೇ ತಾರೀಕು ಬುಧವಾರ ಇರುತ್ತೆ. ಹಾಗಾಗಿ ಅವತ್ತೆಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಬೋದು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಹಕರಿಸ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.